ಮಹಿಳಾ ಮಾಣಿಕ್ಯ ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇರುವಂತಹ ಮತ್ತೋರ್ವ ಸಾಧಕಿ ಅನಿತಾ ಎಸ್. ಇಂದಿನ ದಿನಮಾನದಲ್ಲಿ ಮಹಿಳೆಯಾಗಿ ಒಂದು ಹುದ್ದೆ ಇಲ್ಲ ಒಂದು ಜವಾಬ್ದಾರಿಯನ್ನ ನಿರ್ವಹಣೆ ಮಾಡುವುದೇ ಕಷ್ಟ. ಅಂಥದ್ರಲ್ಲಿ ಅನಿತಾ ಎಸ್ ಹಲವಾರು ಜವಾಬ್ದಾರಿಗಳನ್ನ ಹೆಗಲ್ಮೇಲೆ ಹೊತ್ತಿದ್ದಾರೆ. ಅಷ್ಟೇ ಅಲ್ಲ, ಅವುಗಳನ್ನ ಯಶಸ್ವಿಯಾಗಿ ದಡ ಸೇರಿಸುವ ಕೆಲಸವನ್ನೂ ಮಾಡ್ತಿದ್ದಾರೆ. ಹೀಗಾಗಿ ಇವರ ಸಾಧನೆ ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಸ್ಫೂರ್ತಿ. ಬೆಂಗಳೂರಿನ ಜೆಪಿ ನಗರ ನಿವಾಸಿಯಾಗಿರೋ ಅನಿತಾ ಎಸ್ ಅವರು ಕೋಲ್ಕತ್ತಾದ ಐಐಎಂನಲ್ಲಿ ಡಿಪ್ಲೊಮಾ ಇನ್ ಲರ್ನಿಂಗ್ ಮತ್ತು ಟೀಚಿಂಗ್ ಸ್ಟ್ರಾಟಜೀಸ್ ಲಾಂಗ್ ಡಿಸ್ಟೆನ್ಸ್ ಪ್ರೋಗ್ರಾಂ ಶಿಕ್ಷಣವನ್ನ ಪೂರ್ಣಗೊಳಿಸಿದ್ದಾರೆ. ಆ ನಂತರ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದು ಸಿಕ್ಕಿರೋ ಪ್ರತಿಯೊಂದು ಜವಾಬ್ದಾರಿಯಲ್ಲಿಯೂ ಹೊಸ ಮೈಲಿಗಲ್ಲನ್ನ ನೆಟ್ಟಿದ್ದಾರೆ. ಯಾವ ಹುದ್ದೆಗಳು ಜವಾಬ್ದಾರಿಗಳು ಬಂದಿದ್ವೋ ಅದೆಲ್ಲದರಲ್ಲೂ ಕ್ರಾಂತಿಕಾರಿ ನಿರ್ಧಾರಗಳನ್ನ ಕೈಗೊಂಡಿದ್ದಾರೆ. ಆ ಮೂಲಕ ಜನಸಾಮಾನ್ಯರಿಗೆ ಅನುಕೂಲವಾಗುವಂತೆ ಮಾಡಿದ್ದಾರೆ. ಜೊತೆಗೆ ಸಂಸ್ಥೆಯನ್ನ ಉನ್ನತ ಮಟ್ಟಕ್ಕೆ ಏರಿಸಿದ್ದಾರೆ. ಅನಿತಾ ಎಸ್ ಪ್ರಮುಖವಾಗಿ ಜೆಪಿ ನಗರದಲ್ಲಿರೋ ಚಿಲ್ಡ್ರನ್ ಎಜುಕೇಷನ್ ಸೊಸೈಟಿಗೆ ಕಾರ್ಯದರ್ಶಿಯಾಗಿ, ಆಕ್ಸ್ಫರ್ಡ್ ಎಂಟರ್ಪ್ರೈಸಸ್ಗೆ ಮಾಲೀಕರಾಗಿ, ಜೀವನ್ ಭೀಮಾ ನಗರ್ ಕ್ರಿಕೆಟ್ ಕ್ಲಬ್ಗೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸೊಸೈಟಿಯಲ್ಲಿ ಖಡಕ್ ನಿರ್ಧಾರಗಳನ್ನ ತೆಗೆದುಕೊಳ್ತಿದ್ದಾರೆ. ತಮಗ್ ಸಿಕ್ಕಿರುವುದು ಒಂದು ಹುದ್ದೆ ಅಂತ ಅವರು ನೋಡ್ತಾ ಇಲ್ಲ, ತಮ್ಮ ಪಾಲಿಗೆ ಇದು ಜವಾಬ್ದಾರಿ ಅಂತ ನೋಡ್ತಿದ್ದಾರೆ. ಹಾಗೆ ಸೊಸೈಟಿ ಉನ್ನತಿಗೆ ಹಗಲು ರಾತ್ರಿ ಶ್ರಮಿಸುತ್ತಿದ್ದಾರೆ. ಹಾಗೆಯೇ ಆಕ್ಸ್ಫರ್ಡ್ ಎಂಟರ್ಪ್ರೈಸಸ್ ಬೆಂಗಳೂರಿನ ಜೆಪಿ ನಗರದಲ್ಲಿದ್ದು ಇದು ಟಿಎಸ್ಟಿ ಕಾಯ್ದೆಯಡಿಯಲ್ಲಿ ನೋಂದಾಯಿಸಲ್ಪಟ್ಟಿದೆ. ಸ್ಟೇಷನರಿ ವಸ್ತುಗಳು ಮತ್ತು ಸಂಬಂಧಿತ ಉತ್ಪನ್ನಗಳೊಂದಿಗೆ ಜನರಿಗೆ ಹೆಚ್ಚಿನ ಸಬ್ಸಿಡಿ ದರದಲ್ಲಿ ಸಿಗುವಂತೆ ಮಾಡ್ತಿದ್ದಾರೆ. ಕ್ರಿಕೆಟ್ ಮ್ಯಾನೇಜ್ಮೆಂಟ್ ಆಗಿರಬಹುದು, ಅಲ್ಲವೇ ಕ್ರಿಕೆಟ್ ಕ್ಲಬ್ಗಳಲ್ಲಿ ಆಗಿರಬಹುದು, ಮಹಿಳೆಯರು ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಳ್ಳೋಕೆ ಹಿಂದೇಟು ಹಾಕ್ತಾರೆ. ಆದರೆ ವನಿತಾ ಸವಾಲುಗಳನ್ನ ಸ್ವೀಕಾರ ಮಾಡಿ ಸಾಧನೆ ಮಾಡಿ ತೋರಿಸುತ್ತಿದ್ದಾರೆ. ಈ ಮಾತಿಗೆ ಕಾರಣ ಅವರು ಜೀವನ್ ಭೀಮಾ ಕ್ರಿಕೆಟ್ ಕ್ಲಬ್ನ ಅಧ್ಯಕ್ಷರಾಗಿ ನಿರ್ವಹಿಸ್ತಾ ಇರೋ ಕಾರ್ಯವೈಖರಿ. ಕಾಲಕ್ಕೆ ಸಭೆ ಮಾಡ್ತಾ ಅಗತ್ಯ ನಿರ್ಧಾರಗಳನ್ನ ಕೈಗೊಳ್ತಾ ಆಗಾಗ ಟೂರ್ನಿಗಳು ನಡೆಯುವಂತೆ ಮಾಡಿದ್ದಾರೆ. ಈ ಮೂಲಕ ಕ್ಲಬ್ನ ಜನಪ್ರಿಯತೆಯನ್ನ ಹೆಚ್ಚಿಸಿದ್ದಾರೆ. ಕಠಿಣ ಪರಿಶ್ರಮದಿಂದ ಬಂಡಿಯಂತಹ ಸವಾಲುಗಳನ್ನ ದಿಟ್ಟವಾಗಿ ಎದುರಿಸಿರೋ ಅನಿತಾ ಎಸ್ ಅವರು ಮಹಿಳಾ ಮಾಣಿಕ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. Good evening to everyone. It's a great honor to receive this prestigious Women's Achievers Award. I would like to receive this award on behalf of each and every member of CES, which the 75% of the staff of CES comprises of women staff. So I'm proudly receiving this award on behalf of each and every women staff of Children's Education Society, who has contributed with every effort to reach every milestone of Oxford Group of Educational Institutions, whatever we are today. This award, what we are receiving this year, is momentous for me, as this year we are celebrating 50th glorious year of yeoman service in education, started by Sri S. Narsaraju Garu, the founder chairman of Oxford Group of Educational Institutions, supported by another amazing and powerful lady, Srimati Kanta Narsaraju Garu. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.